ಸತ್ಯ ಹೊರಗೆ ಬಂದೇ ಬರುತ್ತೆ. ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತಾ ಇದೀವಿ. ಕೆಲವೊಂದು ಮಾಧ್ಯಮರೇ, ನೀವು ಸತ್ಯದ ಮೇಲೆ ದೊಡ್ಡ ಬಂಡೆಕಲ್ಲನ್ನಿಟ್ಟು ಅದರ ಮೇಲೆ ನಿಂತು ಆಟ ಆಡ್ತಾ ಇದ್ದೀರಾ. ಆ ಕೆಲಸ ಮಾಡಬೇಡಿ. ನ್ಯಾಯಪರವಾಗಿ ಸತ್ಯವನ್ನು ಹುಡುಕ್ತಾ ಇರುವವರಿಗೆ ಸಪೋರ್ಟ್ ಮಾಡಿ ಆ ಬಂಡೆಕಲ್ಲನ್ನು ಬದಿಗೊತ್ತು ಕೆಲಸ ಮಾಡಿಸ್ತಾ ಹೇಳ್ತಾ ಇದ್ದೆ. ಮತ್ತೆ ನೀವು ಈ ರೀತಿಯಲ್ಲಿ ಮಾಡಿ ನಮ್ಮ ಸಮಾಜದಿಂದ ನಮ್ಮನ್ನು ದೂರ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನೀವು ಸಿಗೋ ಶಾಪ ಇಲ್ವಾ? ಅಂತ ಶಾಪ ಆಗಲಿಕ್ಕೆ ಇಲ್ಲ. ಇವಾಗ ಅದಕ್ಕೋಸ್ಕರ ಈಗ ಬಂದಿರೋದು. ಇವಾಗ ಸ್ವಾಮೀಜಿಯವರು ಅವ್ರನ್ನ ವಿಚಾರ ಮಾಡ್ಬೇಕಲ್ಲ. ಇವಾಗ ಅವ್ರು ಹೌದಲ್ಲ ಕೇಳ್ಬೇಕು ತಾನೆ. ಇವಾಗ ಸ್ವಾಮೀಜಿ ಹತ್ರ ಹೇಳೋ ಸುಳ್ಳು ಹಾಗಾದ್ರೆ? ಲೈನ್ ಟಿವಿಗೆ ಸ್ವಾಗತ. ನಾನು ಬಸವರಾಜು. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸಾಕಷ್ಟು ಸುಳ್ಳುಗಳನ್ನು ಹೇಳ್ತಿರುವಂತಹ ಸಂದರ್ಭದಲ್ಲೇ ಸಾಮಾಜಿಕ ಹೋರಾಟಗಾರ ಜಯಂತ್ ಅವರು ಮಹತ್ವದ ಸಂದೇಶವನ್ನು ರವಾನಿಸಿದ್ದಾರೆ. ಅದು ಸಂದೇಶ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಮಾತುಗಳೇನು ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ. ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿದ್ದು, ನಮ್ಮ ಮೇಲೆ ಯಾಕೆ ಹೀಗೆ ಆರೋಪ ಮಾಡ್ತಿದ್ದೀರಿ, ನಿಮ್ಮ ಬಳಿ ದಾಖಲೆ ಇದೆಯೇ? ಮೇನ್ಸ್ಟ್ರೀಮ್ ಮಾಧ್ಯಮಗಳಿಗೆ ಕೇಳಿರುವಂಥದ್ದು. ಎರಡನೇ ವಿಚಾರ, ನೀವೆಲ್ಲ ಬಂಡೆಯ ಮೇಲೆ ನಿಂತು ಮಾತಾಡ್ತಿದ್ದೀರಿ. ಆ ಬಂಡೆ ಹೋಗುತ್ತೆ, ಬಂಡೆ ಹೋಗುತ್ತೆ, ಆಗ ಸತ್ಯದ ದರ್ಶನ ಆಗತ್ತೆ. ಸ್ವಾಮೀಜಿ ಬಂದಿದ್ದಾರೆ, ಸತ್ಯ ಹೇಳ್ತಾರೆ ಅನ್ನುವಂಥದ್ದಿದೆಯಲ್ಲ, ಇದು ಆ ಹೆಣ್ಣು ಮಗಳಿಗೆ ಸೌಜನ್ಯ ಅನ್ನುವಂತಹ ನತದೃಷ್ಟಿಗೆ ನಿಜವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದು 200% ಅನ್ನೋದಕ್ಕೆ ಸಾಕ್ಷಿಯಾಗಿವೆ. ನೋಡಿ, ನಾನು ಆರಂಭದಲ್ಲೇ ನಿಮಗೆ ಹೇಳಿದೆ ಮತ್ತು ವಿಡಿಯೋವನ್ನು ತೋರಿಸಿದೆ ಜಯಂತ್ ಅವರು ಮಾತಾಡಿದ್ದು. ಇವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನೆಲ್ಲ ಮಾತಾಡ್ತಿದ್ದಾವಲ್ಲ, ಹಾಗೆ ಮಾತಾಡಲಿಕ್ಕೆ ಕಾರಣ ಆಗಿದ್ದು ಮತ್ತು ಈಗ ಅದರ ಎಫೆಕ್ಟನ್ನು ಅನುಭವಿಸ್ತಿರುವಂಥದ್ದು ಎರಡೂ ಕೂಡ ಇದೇ ಚಿನ್ನಯ್ಯ, ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ವಿಠಲ್ ಗೌಡ, ಮತ್ತೊಬ್ಬರು ವೃದ್ಧೆ ಕೂಡ ಒಬ್ಬರು ಇದ್ದಾರೆ. ಅವ್ರ ಪಾಪ ಆ ಕಡೆಗೂ ಸಲ್ಲಲಿಲ್ಲ, ಈ ಕಡೆಗೂ ಸಲ್ಲಲಿಲ್ಲ. ಆದರೆ ಎಫೆಕ್ಟ್ ಅವ್ರಿಗೂ ಬಿತ್ತು. ಯಾವಾಗ ಪದೇ ಪದೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳುವ ಮೂಲಕ ಇವರೇ ತಪ್ಪು ಮಾಡಿದ್ದು, ಇವರೇ ಷಡ್ಯಂತ್ರ ಮಾಡಿದ್ದು ಅನ್ನೋದನ್ನು ಪದೇ ಪದೇ ಹೇಳ್ತಾ ಬಂದರು, ಆಗ ಕೋರ್ಟ್ಗೆ ಇದೇ ಜಯಂತ್ ಅವರು ತಮ್ಮ ವಕೀಲರ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅದೇನಾಗಿದೆ ನಮಗೆ ಗೊತ್ತಾಗಬೇಕಿದೆ, ಇಲ್ಲಾಂದರೆ ಈ ಥರದ ಅಪವಾದವನ್ನು ತಮ್ಮ ಮೇಲೊರೆಸ್ತಾರೆ ಅನ್ನುವಂಥದ್ದು ಅವರು ಮಹತ್ವದ ಹೇಳಿಕೆಯನ್ನು ಕೊಡುವ ಸಂದರ್ಭದಲ್ಲೂ ಹೇಳಿದ್ದಾರೆ. ನನ್ನ ಮೇಲೆಲ್ಲ ಹೇಳ್ತಿದ್ದೀರಿ, ನಮ್ಮನ್ನು ದೂಷಿತರನ್ನಾಗಿ ಮಾಡ್ತಿದ್ದೀರಿ, ನಿಮ್ಮ ಹತ್ರ ಏನು ದಾಖಲೆ ಇದೆ? ಇವರು ಕೋರ್ಟ್ಗೆ ಹೋದ್ಮೇಲೆ ಕೋರ್ಟು ಕೂಡ ಕೇಳುತ್ತೆ ಏನಾಗಿದೆ ಅಂತ. ಈಗ ಕೋರ್ಟ್ಗೆ SIT ತನಿಖಾಧಿಕಾರಿಗಳು ನಿಷ್ಠಾವಂತರು, ಪ್ರಾಮಾಣಿಕರು ಇದ್ದಾರೆ, ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಅದು ಚಾರ್ಜ್ ಶೀಟ್ ಅಲ್ಲ, ತನಿಖಾ ಪ್ರಗತಿಯ ವರದಿ. ಎಲ್ಲಿಗೆ ಬಂದು ನಿಂತಿದೆ, ಏನೇನಾಗಿದೆ ಅನ್ನೋದನ್ನು, ಅದನ್ನೂ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. A1, A2, A3, A4, A5, A6 ಇವರಿವರು ಅಂತ ಉಲ್ಲೇಖಿಸಿ ಕ್ಲೀನ್ ಚಿಟ್ಟನ್ನು ಕೂಡ ಕೆಲವರಿಗೆ ಕೊಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಕೊಡೋದಾಗಲಿ A1, A2, A3 ಅಂತ ಕೆಲವರನ್ನು ತಪ್ಪಿತಸ್ಥರು ಅಂತ ಕನ್ಸಿಡರ್ ಮಾಡೋದಾಗಲಿ ಕೋರ್ಟ್, ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲ. ಆದರೆ ಇಲ್ಲಿ ತುಂಬ ಸ್ಪಷ್ಟವಾಗಿ ಒಂದು ವಿಚಾರ ಉಲ್ಲೇಖಿಸಿದ್ದಾರೆ. ಬಂಡೆ ಮೇಲೆ ಎಲ್ಲರೂ ನಿಂತಿದ್ದೀರಿ, ಆ ಬಂಡೆ ಪಕ್ಕಕ್ಕೆ ಸರಿಯುತ್ತೆ, ಆಗ ಸತ್ಯದ ದರ್ಶನ ಆಗತ್ತೆ ಅನ್ನೋದು ಹೇಳಿದಾರಲ್ಲ. ಎಲ್ಲ ಒಂದು ಕಡೆ ಸೌಜನ್ಯಗೆ ನ್ಯಾಯ ಕೊಡಿಸುವ ಅಥವಾ ಈ ಸೌಜನ್ಯ ಪರ ಹೋರಾಟಗಾರರಿಗೆ ಬಂಡೆ ಒಂದು ಅಡ್ಡ ಬಂದು ನಿಂತು ಬಿಟ್ಟಿದೆಯಾ? ಆ ಬಂಡೆ ಮೇಲೆ ಈಗ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ನಿಂತ್ಕೊಂಡು ಈ ಒಂದು ಇವರೆಲ್ಲ ಷಡ್ಯಂತ್ರ ಮಾಡಿರೋರು, ಬುರ್ಡೆ ಗ್ಯಾಂಗ್ ಅಂತ ಹೇಳ್ತಿದೆಯಾ? ಜಯಂತ್ ಅವರ ಮಾತುಗಳು ಇದನ್ನು ಸೂಚ್ಯವಾಗಿ ಹೇಳ್ತಿವೆ. ಯಾವುದು ಆ ಬಂಡೆ, ಯಾರು ಆ ಬಂಡೆ? ನಾನು ಹೇಳ್ತಿಲ್ಲ, ಜಯಂತ್ ಅವರು ಹೇಳ್ತಿರೋದು. ಬಂಡೆ ಮೇಲೆ ನೀವು ನಿಂತಿದ್ದೀರಿ, ಬಂಡೆ ಪಕ್ಕಕ್ಕೆ ಹೋಗುತ್ತೆ. ಇದು ನೀವು ಯಾವ ರೀತಿ ಬೇಕಾದರೂ ಅರ್ಥ ಮಾಡ್ಕೋಬಹುದು. ಆದರೆ ಸತ್ಯಮೇವ ಜಯತೆ ಅನ್ನೋದಿದೆಯಲ್ಲ, ಅದು ಸಾಯುವಂತಹ ಸಾಲಲ್ಲ, ಗೆದ್ದೇ ಗೆಲ್ಲುವಂತಹ ಸಾಲು. ಅಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಅವರು ಮಾತಾಡ್ಬೇಕಾದ್ರೆ, ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ. ಹಾಗಾದರೆ ಸ್ವಾಮೀಜಿ ಹೇಳ್ತಿರೋದು, ಅವರು ಕೇಳಿರೋದು, ಅವರು ಸಾಕ್ಷಿ ನುಡಿಯೋದು ಎಲ್ಲವೂ ಸುಳ್ಳ ನಿಮ್ಮ ಪ್ರಕಾರ ಅಂತ ಪ್ರಶ್ನೆ ಮಾಡಿದವರು ಇದೆಯಲ್ಲ. ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ಜಯಂತ್ ಅವರ ಈ ಹೇಳಿಕೆ ಆರಂಭದಿಂದಲೂ ಕೊನೆಯ ತನಕದ ಸುಮಾರು 30 ಸೆಕೆಂಡ್ಗಳ ವಿಡಿಯೋ ನೀವು ನೋಡಿದಿರಿ ಅಷ್ಟೇ. ಆದರೆ ಸುದೀರ್ಘವಾಗಿ ಅವರು 4-5 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಅದು ಅಷ್ಟು ಅವಧಿಯಲ್ಲಿ ಅವರು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡ್ತಿರುವಂತಹ ಲಜ್ಜೆಗೇಡಿತನವನ್ನು,
ಕಚಡತನದ ಪತ್ರಿಕೋದ್ಯಮವನ್ನು ಖಂಡಿಸಿದ್ದಾರೆ. ಸತ್ಯ ಹೇಳಿ, ಓಕೆ ನಾವೇ ತಪ್ಪು ಮಾಡಿದರೆ ನಮಗೆ ಶಿಕ್ಷೆ ಆಗುತ್ತೆ, ಸತ್ಯ ಹೇಳಿ, ನಿಮ್ಮ ಹತ್ರ ದಾಖಲೆ ಇದೆಯಾ ಅಂತ ಕೇಳ್ತಿದ್ದಾರೆ. ಬಂಡೆ ಅಡ್ಡ ಬಂದಿದೆ. ಆ ಬಂಡೆ ಪಕ್ಕಕ್ಕೆ ಹೋದ್ಮೇಲೆ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸ್ವಾಮೀಜಿ ಅವರ ಹತ್ರ ನಾವೆಲ್ಲ ಹೋಗಿದ್ವಿ, ಅವ್ರ ಹತ್ರ ಮಾತಾಡಿದ್ವಿ, ಅವರು ಕೂಡ ಎಲ್ಲವನ್ನ ಕೇಳಿದ್ದಾರೆ. ಮಹಾಕಾಳನ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ, ಈ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ, ಶಪಥ ಮಾಡಿದ್ದಾರೆ. ಈ ಮಾತನ್ನು 2 ದಿನಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂಡ ಹೇಳಿದ್ರು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ ಎಲ್ಲವನ್ನೂ ಕೇಳಿದ್ದಾರೆ. ಇದೇ ಸೌಜನ್ಯ ಕುಟುಂಬ ಕೂಡ ಬಂದಿತ್ತು, ಚಿನ್ನಯ್ಯ ಇದ್ದ, ನಾನು ಇದ್ದೆ, ಎಲ್ಲರೂ ಹೇಳಿದ ಆ ವಿಚಾರವನ್ನು ಕೇಳಿ ಸ್ವಾಮೀಜಿಗಳಿಗೂ ಬೇಸರ ಆಯಿತು. ಅವರಿಗೆ ಸತ್ಯ ಗೊತ್ತಿದೆ, ಅವರೀಗ ಬಂದು ಮಾತಾಡಬೇಕು ಅನ್ನೋದನ್ನು ಪ್ರತಿಪಾದನೆ ಮಾಡಿದರು, ಎತ್ತಿ ಹಿಡಿದಿದ್ರು. ಆದ್ರೀಗ ಜಯಂತ್ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸ್ವಾಮೀಜಿಯವರು ಸಾಕ್ಷಿ ಹೇಳ್ತಾರೆ. ಅವರದ್ದೇ ಸಮಾಜದ ಒಂದು ಹೆಣ್ಮಗುಗೆ ಚಿತ್ರಹಿಂಸೆ ಕೊಟ್ಟು ಯಾರೋ ದುರುಳರು, ದುಷ್ಟರು, ನೀಚರು, ಕಟುಕರು, ಮಾನಗೇಡಿಗಳು, ರಾಕ್ಷಸರು ದೌರ್ಜನ್ಯ ಎಸಗಿದ್ರು, ಕೊಂದರು. ಆ ಹೆಣ್ಮಗಳಿಗೆ ನ್ಯಾಯ ಸಿಗದಂತೆ ಇದೇ ಅಡ್ಡವಾಗಿ ನಿಂತಿರುವಂತಹ ಬಂಡೆ ಜಯಂತ್ ಅವರ ಪ್ರಕಾರ. ಆ ಬಂಡೆಯನ್ನು ಪೀಸ್ ಮಾಡಿದ್ರೆ ಪೀಸ್ ಆಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಸತ್ಯ ಹೊರಗೆ ಬರುತ್ತೆ. ಸ್ವಾಮೀಜಿಯವರು ಮಾತಾಡಬೇಕು, ಸ್ವಾಮೀಜಿಯವರು ಮಾತಾಡ್ತಾರೆ, ನ್ಯಾಯ ಸಿಗತ್ತೆ. ಈ ಎಲ್ಲ ಅಂಶಗಳನ್ನು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಜಯಂತ್ ಅವರ ಆತ್ಮವಿಶ್ವಾಸ ಮತ್ತು ಈ ಹಿಂದೆ 1 ದಿನಕ್ಕೆ ಮುಂಚೆ 2 ದಿನಕ್ಕೆ ಮುಂಚೆ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಆಡಿರುವಂತಹ ಮಾತುಗಳು, ಅವರಲ್ಲಿದ್ದಂತಹ ಆತ್ಮವಿಶ್ವಾಸ ಎಲ್ಲವೂ ತುಂಬ ಸ್ಪಷ್ಟವಾಗಿ ಹೇಳ್ತಿದೆ. ಯಾವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಸ್ವಾಮೀಜಿಯವರ ಉಲ್ಲೇಖವನ್ನು ಮಾಡಿ ನೇರವಾಗಿ ಹೆಸರನ್ನೇ ಹೇಳಿಬಿಟ್ರು, ಆ ನಂತರದ ದಿನವೇ ಷಡ್ಯಂತ್ರಿಗಳು ಅಂತ ಎಲ್ಲ ಮೇನ್ಸ್ಟ್ರೀಮ್ ಮಾಧ್ಯಮದ ಭಜನಾ ಮಂಡಳಿ ಬ್ಯಾಕ್ ಟು ಬ್ಯಾಕ್ ಸುದ್ದಿಯನ್ನು ಮಾಡ್ತು, ಹೈಪ್ ಮಾಡ್ತು. ಮತ್ತು ಜಯಂತ್ ಅವರು ಮಾತಾಡಿದ ಮೇಲೆ ಇನ್ನೊಂದು ಸುತ್ತಿನಲ್ಲೂ ಕೂಡ ಇವರನ್ನು ಟಾರ್ಗೆಟ್ ಮಾಡುವ ನರೇಟಿವ್ ಸೆಟ್ ಮಾಡಬಹುದು. ಆದರೆ ಒಂದಂತೂ ಸತ್ಯ ಅನ್ನೋದಿರುತ್ತಲ್ಲ, ದೇವರ ಥರ, ಅದು ಸಾಯೋದಿಲ್ಲ. ಸತ್ಯ ಮತ್ತು ದೇವರು ಎರಡೂ ಒಂದೇ. ಸಾಯದೇ ಇರುವಂಥದ್ದೇ ಸತ್ಯ, ಅದೇ ದೇವರು. ಆ ದೇವರ ದರ್ಶನ ಆಗಬೇಕು ಅಂದರೆ, ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂದರೆ ಈಗ ಸ್ವಾಮೀಜಿಯವರು ಮಾತಾಡಬೇಕು. ಅವರು ಯಾರ ಬಳಿ ಏನೆಲ್ಲ ಸಂಕಟಗಳನ್ನು ಕೇಳಿದ್ರೋ, ಯಾಕಂದರೆ ಒಬ್ಬ ಗುರು ಅಂದರೆ ಸಮಾಜವನ್ನು ತಿದ್ದುವವರು, ತಪ್ಪು ಮಾಡಿದವರಿಗೆ ಬುದ್ಧಿ ಹೇಳುವವರು. ಅವರದ್ದೇ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ, ಆಕೆ ನರಕ ನೋಡಿ ಸತ್ಲು. ಅವ್ರ ತಾಯಿ ಹೇಳ್ತಾರಲ್ಲ, ದೇಹದಲ್ಲಿ ಸಾಕಷ್ಟು ಕಡೆ ಕಚ್ಚಿದ್ರು, ನಾನು ನೋಡೋಕ್ಕಾಗಲಿಲ್ಲ, ಆ ಮರ್ಮಾಂಗಕ್ಕೆ ಮಣ್ಣು ಹಾಕಿದ್ರು ಅಂತ ಕೇಳಬೇಕಾದ್ರೇ ಸಂಕಟ ಆಗುತ್ತೆ. ಅಂತಹ ತಾನೇ ಹೆತ್ತ ಕರುಳ ಕುಡಿಯ ಆ ದಾರುಣ ದೃಶ್ಯವನ್ನು ನೋಡಿ ಆ ತಾಯಿ ಎಷ್ಟು ಮಮ್ಮಲ ಮರಗಿದ್ಲೋ ಗೊತ್ತಿಲ್ಲ. ಆಕೆ ಬಗ್ಗೆನೂ ಕೂಡ ತುಂಬ ಕೆಟ್ಟದಾಗಿ ಅಪಪ್ರಚಾರ ಮಾಡಿ ನರೇಟಿವ್ ಸೆಟ್ ಮಾಡಿದ್ರು. ಈಗಲಾದರೂ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ಅದನ್ನೇ ಜಯಂತ್ ಅವರು ಬಯಸ್ತಿದ್ದಾರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಬಯಸ್ತಿದ್ದಾರೆ, ಸ್ವಾಮೀಜಿ ಕೂಡ ಬಯಸಿದ್ರು, ಶಪಥ ಮಾಡಿದರು. ಅವರು ನ್ಯಾಯ ಹೇಳಬೇಕು. ನ್ಯಾಯ ಹೇಳಿದ್ರೆ 200% ಸೌಜನ್ಯಗೆ ನ್ಯಾಯ ಸಿಗುತ್ತೆ. ಸ್ವಾಮೀಜಿಯವರು ಸತ್ಯ ಹೇಳಿದ್ರೆ, ಸಾಕ್ಷಿ ಹೇಳಿದ್ರೆ ಸೌಜನ್ಯಗೆ 200% ನ್ಯಾಯ ಸಿಗತ್ತೆ. ಸತ್ಯಮೇವ ಜಯತೆ.